ಯೂಟ್ಯೂಬ್ ಚಾನೆಲ್ ಸಂಕ್ಷಿತ. ಇನ್ಮೇಲೆ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಡೈಲಿ ವ್ಲಾಗ್ಸ್ ಕೇಳ್ತಾ ಇದ್ರಿ, ಸೊ ಅವ್ನು ಮಾಡಲ್ಲ ಡೈಲಿ ವ್ಲಾಗ್ಸ್ ಎಲ್ಲ, ಸೊ ನಾನೇ ಮಾಡ್ತೀನಿ ಏನೇನಾಗುತ್ತೆ ಒಂದು ದಿನದಲ್ಲಿ ಅಂತ. ಇದು ಆ್ಯಕ್ಚುಲಿ 14 ಡೇಸ್ ವ್ಲಾಗ್ಸು, 14 ಡೇಸ್ ಚಾಲೆಂಜ್ ತೊಗೋತಾ ಇದ್ದೀನಿ. ಏನಕ್ಕೆ ತೊಗೋತಿದ್ದೀನಿ, ಏನು ಮಾಡ್ತೀನಿ ಅಂತ ನೆಕ್ಸ್ಟ್ ಹೇಳ್ತೀನಿ ನಿಮಗೆ. ಫುಲ್ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಡೈಲಿ ವ್ಲಾಗ್ಸ್ ಅಂದಮೇಲೆ ಸ್ಟಾರ್ಟ್ ಆಗ್ತಾಯಿದೆ. ಸ್ಟೇ ಟ್ಯೂನ್, ಯಾವುದು ಮಿಸ್ ಮಾಡಬೇಡಿ, ಫುಲ್ ನೋಡಿ. ನಿಮಗೋಸ್ಕರ ಮಾಡ್ತಾ ಇರೋದು ಡೈಲಿ ವ್ಲಾಗ್, ಸೊ ಕೀಪ್ ವಾಚಿಂಗ್. ಏನು ಸಮಾಚಾರ ಉಮಾಶ್ರೀ? ಹೇಳ್ಬೇಕಮ್ಮ, ಏನು ಬ್ಯುಸಿ ಆಗಿಬಿಟ್ಟಿದ್ಯಾ? ನಾವು ಬಿಸಿನೇ ಯಾವಾಗ ಏನು ಮಮ್ಮಿ? ಅಣ್ಣಗೆ ಇವಾಗ ನಾವು ಕಾಳು ಕೊಡಕ್ಕೆ ಹೋಗ್ತಾ ಇದ್ದೀವಿ. ಏನಂತೆ ಸಮಾಚಾರ? ಏನಿಲ್ಲ ಮೇಲೆ ಹೇಳ್ಬೇಕು. ಆಯ್ತಾ ಎಲ್ಲ ಕೆಲಸ? ಎಷ್ಟು ಜನ ಕೊಟ್ಟೆ ಕಾರ್ಡು? ಇನ್ನೂ ಎಷ್ಟು ಜನ? ಮೂರನೇ ಮನೆದ ಏನೋ ಹೌದಾ? ಇವತ್ತಿಂದ ಸ್ಟಾರ್ಟ್. ಕಾವ್ಯ ಅಲ್ಲೋಳೆ ಇವತ್ತಿಂದ ಕೊಡ್ತಾ ಇರೋದು. 15 ದಿವಸ ಆಯ್ತಮ್ಮ, 15 ದಿವಸ ಮಾಡ್ತಾನೆ ಇದನ್ನ ಕೆಲಸ. ಮದುವೆ ಕೆಲಸ ಮುಗಿಯಲ್ಲಮ್ಮ. ಮೊನ್ನೆ ಮದುವೆ ಕಾರ್ಡ್ ಕೊಡಕ್ಕೆ ಬಂದಿದ್ದಾರೆ ಇವಾಗ ನಮ್ಮ ಮನೇಲಿ ಎಲ್ಲರೂ. ಇದು ಒಂದ್ ಕಾಳು, ಇದು ಹಸಿರು ಕಾಳು ಹಾಕಿದ್ರೆ 12 ರಿಂದ 15 ಕಾಳು ಆಗುತ್ತೆ. ಹೌದಾ? ಅದೊಂದು ಆಸೆ ನಂಗೆ ನೋಡಕ್ಕೆ. ಗುತ್ತಾಗಿ 11:30 ಆಗ್ತಾ ಇದೆ. ಸೊ ಎಲ್ಲರೂ ಹೆಂಗೆ ಮಲ್ಕೊಂಡಿದ್ದಾರೆ ನೋಡ್ರಿ. ಸಂದೇಶ್ ಸನಕ್ಕೆ ಹೋಗಲ್ವಾ? ಇದೊಂದು ಗೇಮ್ ಇದು. ಎಲ್ಲ ಹೆಂಗೆ ಕೂತ್ ಸೆಟ್ಲ್ ಆಗ್ಬಿಟ್ಟವ್ರು. ನಾನು ಮಾತ್ರ ಎದ್ದು ಸ್ನಾನ ಮಾಡಿಕೊಂಡು ಇವಾಗ ಎದ್ಬಿಟ್ಟು ಸ್ನಾನ ಮಾಡ್ಕೊಂಡ್ ಬಂದ್ಬಿಟ್ಟು ನಾನು ಇವಾಗ ಎದ್ದೆ ಸ್ನಾನ ಮಾಡಿದೆ. ಶೂರು ಯಾರಿನ್ನ ಸ್ನಾನ ಮಾಡಿಲ್ಲ, ಎಲ್ಲ ಹೆಂಗೆ ನೋಡ್ರಿ, ಹೆಂಗೆ ಮಲಗಿದ ನೋಡ್ರಿ ಅವ್ನು. ನಾನು ಸ್ನಾನ ಮಾಡಾಯ್ತು, ನಾನು ಹೋಗಲ್ಲ. ಮನೇಲಿ ಸ್ವಲ್ಪ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಆಗಿತ್ತು. ಸೊ ಅದು ದೇವ್ರ ಮನೆಯಿಂದ ಕನೆಕ್ಟೆಡ್ ಒಂದು ವಯರಿಂದ ಎಲ್ಲ ತೆಗ್ದು ಸ್ವಿಚ್ ಎಲ್ಲ ಟೈಲ್ಸ್ ಎಲ್ಲ ಒಡ್ದು ಎಲ್ಲ ಮಾಡಿಕೊಟ್ಟಿದ್ರು ನಮಗೆ. ಸೊ ಇವಾಗ ಕ್ಲೀನ್ ಮಾಡಿ ಪೂಜೆ ಮಾಡಿದ್ದೀನಿ. ಇವತ್ತು ಸಂಡೇ ಆಗಿದ್ದರಿಂದ ಸ್ವಲ್ಪ ಜಾಸ್ತಿ ಟೈಮ್ ಇತ್ತು. ಸೊ ಪೂಜೆ ಮುಗೀತು. ಇವಾಗ ಸ್ವಲ್ಪ ಸ್ಕಿನ್ ಭಾರಿ ರೇಂಜಿಗೆ ಹಾಳಾಗ್ಬಿಟ್ಟಿದೆ. ಸ್ಕಿನ್ ಏನಕ್ಕೆ ನಂದು ಇಷ್ಟು ಹಾಳಾಗಿದ್ವಿ ಅಂತ ನನಗಂತೂ ಗೊತ್ತಿಲ್ಲ. ಫಸ್ಟ್ ರೋಸ್ ವಾಟರ್ ಹಾಕ್ಬಿಡೋಣ. ಸೊ ಹಾಳಾಗಿದ್ದು ನನ್ನ ಸ್ಕಿನ್ನು. ಇದೆಲ್ಲ ಮಾರ್ಕ್ಸ್ ಇತ್ತು, ಬಟ್ ಇಲ್ಲೆಲ್ಲ ಪಿಂಪಲ್ಸ್ ಎದೊಳ್ತಾ ಇದೆ. ನೀರು ಚೇಂಜ್ ಆಗಿರೋದಕ್ಕೆ ಅಥವಾ ನನ್ನ ಫುಡ್ ಹ್ಯಾಬಿಟ್ ಚೇಂಜ್ ಆಗಿರೋದಕ್ಕೆ, ನನ್ನ ಡಯಟ್ ಸರಿಗೆ ಮಾಡ್ತಾ ಇಲ್ಲ ಅನ್ನೋದಕ್ಕೆ, ವಾಟರ್ ಆರ್ ಡಯಟ್ ಏನಕ್ಕೆ ಅಂತ ಗೊತ್ತಾಗ್ತಾಯಿಲ್ಲ. ಬಟ್ ನನಗೆ ಈ ಪೋರ್ಷನಲ್ಲೇ ನನಗೆ ಆಗ್ತಾಯಿದೆ, ಇನ್ನೆಲ್ಲೂ ಆಗಿಲ್ಲ ಪಿಂಪಲ್. ನನಗೆ ಇದೆಲ್ಲ ಮಾರ್ಕಿತ್ತು ಬಿಕಾಸ್ ನನ್ನದು ಫುಲ್ ಆ್ಯಕ್ನೆ ಪ್ರೋನ್ ಸ್ಕಿನ್ ಆಗಿತ್ತು ಫಸ್ಟು. ರೀಸೆಂಟಾಗಿ ನನ್ನ ಸ್ಕಿನ್ ಫುಲ್ ಕ್ಲಿಯರ್ ಆಗಿದ್ದು. ನಮ್ಮ ಮನೇಲಿ ಬೆಳಕೆ ಬರೋಲ್ಲ, ಇಷ್ಟು ದೂರಕ್ಕೆ ಹೋದರೆ ಸನ್ಲೈಟ್ ಅನ್ನೋದೇ ಬೀಳಲ್ಲ ನಾವು ಎಲ್ಲಿ ಹೋದ್ರೂ. ಎಸ್, ಫೈನಲಿ ನಾನು ಏನಕ್ಕೆ ಇದು ಲೈಕ್ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಅಂದರೆ, ಒಂದು ನಮ್ಮ ಅಣ್ಣ ಮದುವೆ ಬರ್ತಾಯಿದ್ದೆ ಇವಾಗ 24th ಈ ಮಂತು. ಇವತ್ತು ಎಷ್ಟು ಡೇಟ್ ಇವತ್ತು 10th. 14 ಡೇಸ್ ಇದೆ ಪ್ರಾಪರಾಗಿ. ಸೊ ನಾನು ಆ 14 ಡೇಸ್ ಚಾಲೆಂಜ್ ಮಾಡೋಣ ಅಂತ ಇದ್ದೀನಿ. 14 ಡೇಸಲ್ಲಿ ನಾನು ಚೂರು ಸಣ್ಣ ಆಗ್ಬಿಟ್ಟು ತುಂಬ ಡುಮ್ಮಿ ಆಗಿಬಿಟ್ಟಿದ್ದೀನಿ. ನನಗೆ ಒಂಥರ ಆಗಿಬಿಟ್ಟಿದೆ. ನಾನು ಸ್ವಲ್ಪ ಚೆನ್ನಾಗಿರೋ ಬಟ್ಟೆ ಹೊಲಿಸ್ತಾ ಇದ್ದೀನಿ, ಸೊ ಚೆನ್ನಾಗಿ ಕಾಣಬೇಕಲ್ಲ. ಆಮೇಲೆ ನಂದು ಹೆಲ್ತ್ ಕೂಡ ಚೂರು ಅಷ್ಟೊಂದು ಸಪೋರ್ಟ್ ಇಲ್ಲ. ನನ್ನ PCOD ಪ್ರಾಬ್ಲಮ್ ಇರೋದ್ರಿಂದ ಸೊ ನನ್ನ ಹೆಲ್ತ್ಗೂ ಪ್ರಾಬ್ಲಮ್ ಆಗ್ತಾಯಿದೆ. ಸೊ ಇವಾಗ ಲಾಸ್ಟ್ ಟೈಮ್ ನಾನು ಇನ್ಸ್ಟಾದಲ್ಲಿ ಮಾಡಿದ್ದೆ 21 ಡೇಸ್ ಚಾಲೆಂಜು. ಅದ್ರಲ್ಲಿ ಸಣ್ಣ ಆಗಿದೆ 3 kg ಬಿಟ್ಟು ಅಲ್ಲಿ ಮಾಡಿದ್ದಷ್ಟೇ. ಅದಾದಮೇಲೆ ನಾನು ಕಂಟಿನ್ಯೂ ಅಂತೂ ಮಾಡಿಲ್ಲ. ಇದ್ದೇ ಪ್ರಾಬ್ಲಮ್ಮು. ಕಂಟಿನ್ಯೂ ಮಾಡಬೇಕು. ನಾವು ಏನಾದರೂ ಸ್ಟಾರ್ಟ್ ಮಾಡಿದ್ವಿ ಅಂದರೆ, ಕಂಟಿನ್ಯೂ ಮಾಡಿಲ್ಲ ಅಂದರೆ ಹೀಗೆ ಆಗುತ್ತೆ. ಸೊ ನಾನು ಇವಾಗ ಆಲ್ಮೋಸ್ಟ್ ತುಂಬ ಜಾಸ್ತಿ ಆಗಿರ್ತೀನಿ. ನಾನು ಲಾಸ್ಟ್ ಟೈಮ್ ಎಷ್ಟು 56 ಇದೆ ಲಾಸ್ಟ್ ಟೈಮು. ಸೊ 53 ಏನೋ ಆದ ಅನ್ಸ್ಕೊತೀನಿ. 53 ಏನೋ ಆದೆ ಅಂದ್ಕೊತೀನಿ.
ಅದಾದ್ಮೇಲೆ ನಾನು ಬಿಟ್ಟಿರೋದಕ್ಕೆ ಇವಾಗ 59 ಆಗಿರ್ತೀನೋ 58 ಆಗಿರ್ತೀನೋ ಐ ಡೋಂಟ್ ನೋ. ಬಿಕಾಸ್ ನಾನು ಅದಾದಮೇಲೆ ಫುಲ್ ಅದು ಕೆಲಸ ಅದು ಇದು ಬ್ಯುಸಿಲೇ ಇದ್ದೆ, ಮನೆ ಶಿಫ್ಟಿಂಗ್ ಬ್ಯುಸಿಲಿದ್ವಿ. ಸೊ ನನಗಾಗಿಲ್ಲ. ಸೊ ಸನ್ಸ್ಕ್ರೀನ್ ಹಚ್ಕೊಳ್ಳೋಣ, ಆಗಿಲ್ಲ. ಸೊ ನೋಡೋಣ. ನಂದು PCOD ಪ್ರಾಬ್ಲಮ್ ಕೂಡ ಸಾಲ್ವ್ ಆಗ್ತಾಯಿಲ್ಲ. ನಾನು ಆ ಪೌಡರ್ ತೊಗೊಳ್ಳೋದು ಬಿಟ್ಬಿಟ್ಟಿದ್ದೀನಿ. ನನಗೇನು ತೊಗೊಳ್ತಾ ಇರಲಿಲ್ಲ ಆ್ಯಕ್ಚುಲಿ. ತುಂಬ ಜನ ಕಮೆಂಟ್ಸ್ ಮೆಸೇಜ್ ಮಾಡಿದ್ದೀರಾ ದಟ್ ಆ ಪೌಡರ್ ವರ್ಕ್ ಆಗ್ತಾಯಿದೆ ಅಂತ. ಥ್ಯಾಂಕ್ ಯು ಸೋ ಮಚ್. ನನ್ನ ಇಂಟೆನ್ಷನ್ ಇದ್ದಿದ್ದು ಅದೇ, ನಾನು ಹೇಗೆ ಸಾಲ್ವ್ ಮಾಡ್ಕೊಂಡಿದ್ದೆ ನನ್ನ ಪ್ರಾಬ್ಲಮ್ನ, ಆ ಥರ ಬೇರೆಯವ್ರಿಗೂ ಮಾಡೋಣ ಅಂತ. ಸೊ ನನಗೆ ಮದುವೆಗೂ ಮುಂಚೆ ನಾನು 58 ಇದ್ದೆ, ಆಲ್ಮೋಸ್ಟ್ ಅದೇ 58 ಇದ್ದೆ. ಒಂದು 2 ಮಂತ್ಸಲ್ಲೇನು 50 ಆದೆ ನಾನು. ಸೊ 49, 50 ಎಲ್ಲ ತೂಗ್ತಿದ್ದೆ ನಾನು. ಅದು ಫ್ಲಕ್ಚುಯೇಟ್ ಆಗ್ತಿತ್ತು. ಬಟ್ ಇವಾಗ ಮದುವೆ ಆದಾಗಿಂದ ಕೂತು ತಿಂದು ಏನೂ ಎಕ್ಸಸೈಸ್ ಮಾಡಿದೆ, ಏನೂ ಆ್ಯಕ್ಟಿವಿಟೀಸ್ ಇಲ್ಲದೆ ಬರೀ ಆಫೀಸಲ್ಲಿ ಕೂತ್ಕೋ, ಏದೋ ಮನೇಲಿ ಮಲ್ಕೋ, ಅದು ಇದು ಅಂದ್ಕೊಂಡು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಅದಕ್ಕೆ ಇವಾಗ ಮತ್ತೆ ಅಣ್ಣನ ಮದುವೆ, ಹೆಂಗಿದ್ರು ಅಣ್ಣನ ಮದುವೆ ಬರ್ತಾಯಿದೆ, ಅದು ಇದು ಸಿಕ್ಕಿದೆ ಚಾನ್ಸ್ ಅಂದ್ಬಿಟ್ಟು ಎಲ್ಲರೂ ಡೈಲಿ ವ್ಲಾಗ್ಸ್ ಬೇರೆ ಕೇಳ್ತಾಯಿದ್ವಿ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ ನನಗೆ ಡೈಲಿ ವ್ಲಾಗ್ಸಲ್ಲಿ. ನಾನು ಇದು ಎಲ್ಬೋರ್ಡಾಗಿ ಸ್ಟಾರ್ಟ್ ಮಾಡಿದ್ದು, ನನಗೆ ಅಷ್ಟು ಗೊತ್ತಿಲ್ಲ ಇದ್ರ ಬಗ್ಗೆ. ಸೊ ಕಂಟೆಂಟ್ಸ್ ಬಗ್ಗೆ ನಾನು ಅದಕ್ಕೆ ಓಕೆ ಅದು ಆಗುತ್ತೆ ಇದು ಆಗುತ್ತೆ ಅಂತ. ಸೊ ನನ್ನ ಲಿಪ್ಸ್ ಏನಕ್ಕೆ ಇಷ್ಟೊಂದು ಡಾರ್ಕ್ ಆಗಿದೆ ಅಂದರೆ ನಾನು ವಾಟರ್ ಸರಿ ಕುಡಿತಿಲ್ಲ. ಆಲ್ಮೋಸ್ಟ್ 1 ಮಂತ್ ಆಯಿತು ನೀರು ಸರಿ ಕುಡಿದೆ, ಬಿಸಿಲಲ್ಲಿ ಓಡಾಡಿಕೊಂಡು ಎಲ್ಲ ಮಾಡಿಕೊಂಡು ನನಗಲ್ಲಿ ಟ್ಯಾನ್ ಪ್ಯಾಚಸ್ ಆಗಿದೆ. ನಾನು ಸರಿಗೆ ಯೂಸ್ ಮಾಡಿ, ನಾನು ಮುಂಚೆ ಮಾಸ್ಕ್ ಹಾಕುತ್ತಿದ್ದೆ, ಇವಾಗ ಏನೂ ಹಾಕುತ್ತಾ ಇಲ್ಲ. ಸೊ ಇಲ್ಲೇನಿಗೆ ಬ್ಲ್ಯಾಕ್ ಆಗಿದೆ ಅಂದರೆ ನನಗೆ ಲಿಪ್ಸ್ಟಿಕ್ ಆಗಿ ಬರೋಲ್ಲ. ಸೊ ನನ್ನದು ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ಸ್ ಅದು ಇದು ಮದುವೆಯಿಂದ ಇವಾಗವರೆಗೂ ಬ್ಯಾಕ್ ಟು ಬ್ಯಾಕ್ ಇತ್ತಿದ್ರಿಂದ ನಾನು ಲಿಪ್ಸ್ಟಿಕ್ ಹಾಕಿ ಇಲ್ಲಿ ಡಾರ್ಕ್ ಆಗಿಬಿಟ್ಟಿದೆ. ಸೊ ಲಿಪ್ಸ್ ಬಂದ್ಬಿಟ್ಟು ಏನಕ್ಕೆ ಡಾರ್ಕ್ ಆಗಿದೆ ಅಂದರೆ ನಾನು ವಾಟರ್ ಸರಿ ಕುಡಿತಿಲ್ಲ. ಆಲ್ಮೋಸ್ಟ್ 1 ಮಂತ್ ಆಯಿತು ವಾಟರ್ ಸರಿ ಕುಡಿತಿಲ್ಲ. ಸೊ ಇವಾಗಲೂ ಹೈಡ್ರೇಟ್ ಆಗಿರಿ, ನಾನು ಫುಲ್ ಡಿಹೈಡ್ರೇಟ್ ಆಗಿಬಿಟ್ಟು ಏನೇನೋ ಹಾಳು ಮಾಡ್ಕೊಬಿಟ್ಟಿದ್ದೀನಿ ನನ್ನ ಬಾಡಿ, ನನ್ನ ಫೇಸ್ ಎಲ್ಲನೂ. ಸೊ ಇವತ್ತಿಂದ ಎಲ್ಲ ಬ್ಯಾಕ್ ಟು ರುಟೀನ್ ಬರೋಣ. ನಿಮಗೆ ಡೈಲಿ ವ್ಲಾಗ್ಸ್ ನಾನು ಮಾಡ್ತಿರ್ತೀನಿ. ಇನ್ಮೇಲೆ 14 ಡೇಸ್ ಕಂಟಿನ್ಯೂಸ್ ಡೈಲಿ ವ್ಲಾಗ್ಸ್ ಇರುತ್ತೆ. ಸೊ ಯಾರೂ ಮಿಸ್ ಮಾಡಿಬಿಡಿ. ಕೀಪ್ ವಾಚಿಂಗ್. ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾ ಇರಿ ಯಾವುದು ಬೇಕು ನಮಗೆ ಕಂಟೆಂಟ್ ನೆಕ್ಸ್ಟ್ ಅಂತ. 14 ಡೇಸ್ ಚಾಲೆಂಜ್ ಜೊತೆಗೆ ಏನಾದರೂ ಕಂಟೆಂಟ್ ಎಕ್ಸ್ಟ್ರಾ ಬೇಕು ಅಂದರೆ ನನಗೆ ತಿಳಿಸಿ. ಹಾಯ್ ಸೈರಸ್, ಸೆಕೆಂಡ್ ಮಾಡು. ಮನೆಗೆ ಬಂದಿದ್ದೀವಿ, ಅಮ್ಮ ಮನೆಗೆ. ಅಲ್ಲೆಲ್ಲ ಮುಗಿಸ್ಕೊಂಡು ಸೀದಾ ಎಲ್ಲ ಹೋಗಿದ್ದಾರೆ. ಅಪ್ಪ ಇಲ್ಲಿ ಮಲೇಶ್ವರಂಗೆ ಹೋದ್ರು, ಅಮ್ಮ ಕಾರ್ಡ್ ಕೊಡೋಕೆ ಹೋದ್ರು. ಬಂದಿದ್ದು ಮನೆಗೆ ಕಾರ್ಡ್ ಕೊಡೋಕೆ. ಕೀ ಹ್ಯಾಂಗರ್ ಆರ್ಡರ್ ಮಾಡಿದ್ದೆ, ನೋಡೋಣ ಹೆಂಗೆ ಬಂದಿದೆ ಅಂತ. ಅದು ಮನೆ ಎಷ್ಟಿದು? 200. ಅಷ್ಟೊಂದು? ಇಲ್ಲಿ ಸೈಡ್ ಐತೆ. ಹೌದಾ? ಚೆನ್ನಾಗಿದೆ ಅಮ್ಮ, ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ ವೈಟ್ ಮೇಲೆ. ಕೊಡಿಲಿ, ಮಸ್ತಾಗಿದೆ, ಕ್ಯೂಟಾಗಿದೆ. ಸೇಮ್ ಇದು ಒಂದು ಗೂಬೆ, 1 2 3 4 ಪ್ಲಸ್ 5 ಗೂಬೆಗಳಿದೆ ಇಲ್ಲಿ ಈ ಫ್ರೇಮಲ್ಲಿ. 3 ಇರೋದಲ್ಲಿ ತುಣಕ್ಕೆ ಇರೋದು ನೀನಿದೆಯಲ್ಲ. ದೊಡ್ಡ ಗೂಬೆ. ಸೊ ಇವತ್ತು ಫುಲ್ ಡಿಟಾಕ್ಸ್ ಮಾಡಿ ನಾಳೆಯಿಂದ ಡಯಟ್ ಸ್ಟಾರ್ಟ್ ಮಾಡೋಣ ಅಂತೀನಿ. ಸೊ ಇಷ್ಟು ದಿನ ಫುಲ್ ಟ್ರ್ಯಾಶ್ ಈಟಿಂಗಲ್ಲಿ ಇದ್ದಿದ್ದರಿಂದ ನೆನ್ನೆನೂ ಅದೇ ಆಗಿದೆ. ಇವತ್ತು ಫುಲ್ ಡಿಟಾಕ್ಸ್ ಮಾಡಿ ನಾಳೆಯಿಂದ ಪ್ರಾಪರ್ ಡಯಟ್ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ಸದ್ಯಕ್ಕೆ ನಾಷ್ಟ ಅಮ್ಮ ಮನೇಲಿ ಮಾಡ್ತಾಯಿದ್ದೀವಿ. ನನಗೆ ಇಡ್ಲಿ ಹಾಕಿದ್ದಾರೆ, ಮಿನಿ ಇಡ್ಲಿ 1 4. ಇವನಿಗೆ ಈರುಳ್ಳಿ ದೋಸೆ ತಿಂತಾ ಇದ್ದಾನೆ. ಅವ್ರದ್ದೇನಿಲ್ಲ ಡಯಟ್ ನಂದೇ ಇರೋದ್ರಿಂದ. ಇಡ್ಲಿ, ಪೀನಟ್ ಚಟ್ನಿ, ಕಾಯಿ ಚಟ್ನಿ ತಿನ್ನಲ್ಲ, ಪೀನಟ್ ಚಟ್ನಿ ಇಸ್ ಬೆಸ್ಟ್. ಸೊ ನಾನು ಫುಲ್ ಹೋಮ್ಲಿ ಫುಡ್ಸ್ ಎಲ್ಲ ಇನ್ನು ಮಾಡೋಣ ಅಂತ ಇರೋದು. ಇವತ್ತು ಒಂದಿನ ಊಫಿ ಫುಲ್ ಡಿಟಾಕ್ಸ್ ಮಾಡ್ಕೊಂಡು ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಅಲ್ಲಿಗೆ 13 ಡೇಸ್ ಲೆಕ್ಕ ಬರುತ್ತೆ. ನಮ್ಮನೇಲಿ ಐಟಮ್ಸ್ ಎಲ್ಲ ಮಿಕ್ಕಿತ್ತು. ಸೊ ಅಪ್ಪುದೊಂದು ಫೋಟೋ ತೊಗೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಇಲ್ಲ ಯಾವುದು ಡಂಬಲ್ಸು ಕುಟಣಿ ಎಲ್ಲ ಹೊಸ ತೊಗೊಂಡಿದ್ದೆಲ್ಲ ಇಲ್ಲೇ ಇಟ್ಟಿದ್ವಿ.
ಸೊ ಎಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ ಇವಾಗ. ಫುಲ್ ಕ್ಲಿಯರ್, ಹಾಫ್ ಆ್ಯಂಡ್ ಹಾಫ್ ಕ್ಲಿಯರ್ ಮಾಡಿದ್ವಿ, ಇವಾಗ ಫುಲ್ ಕ್ಲಿಯರ್ ಮಾಡ್ತಾ ಇದ್ದೀವಿ. ಈಗ ಬರೀ ಜಗಳಾಡೋದೇ ಆಗೋಗುತ್ತೆ. ಅವ್ರ ಅಮ್ಮನ ಹತ್ರ ಬರೀ ಜಗಳ ಮಾಡೋದೇ ಆಗುತ್ತೆ ಒಂದು. ಕೇಳೋಕಿನ ಮುಂಚೆ ಕೊಟ್ಬಿಡ್ತಾ ಇದ್ದಂತೆ. ಒಂದು ಅಕ್ಷರಿ ಆದ್ರೂ ಗೋಗರಿಬೇಕು, ಅವಾಗ ಕೊಡ್ತಾರೆ. ಇವಾಗ CCDಗೆ ಬಂದಿದ್ದೀವಿ. ಸ್ವಲ್ಪ ಎಡಿಟಿಂಗ್ ಇತ್ತು ಆ್ಯಂಡ್ ಇದು ಕೆಲಸ ಇತ್ತು ಅಂತ. ನಮಗಿದು ಪೀಸ್ಫುಲ್ ಪ್ಲೇಸ್ ಆ್ಯಕ್ಚುಲಿ. ಏನಾದರೂ ಎಡಿಟಿಂಗ್ ಮಾಡಬೇಕಂದ್ರೆ, ವರ್ಕ್ ಮುಗಿಸ್ಕೋಬೇಕಂದ್ರೆ ಡೈಲಿ ಒನ್ಸ್ ಇಲ್ಲ 2 days ಒನ್ಸ್ ಬಂದರೆ ಮೈಂಡ್ ಪೀಸ್ ಮಾಡ್ಕೊಂಡು ಹೋಗ್ತೀವಿ. ಏನು ಮಾಡ್ತಾಯಿದ್ಯಾ ಸಂದೇಶ್? ಫೈಂಡ್ ಮೈ ಕನೆಕ್ಟ್ ಮಾಡಿ. ಓಕೆ, ಸಿಂಕ್ ಹತ್ರ ಹೊಸ ಮಿರರ್ಸ್ ತಂದಿದ್ದೀವಿ, ಇವಾಗ ಫಿಟ್ ಮಾಡ್ತಾ ಇದ್ದೀವಿ. ಇರು, ಹಿಡ್ಕೊಂಡು ನೀಟಾಗಿ ನಾನು ಹೇಳ್ತೀನಿ. ನನ್ನ ಹೈಟು ಚೂರು ಬಿಡು, ಸಾಕಿಷ್ಟು. ಹೆಂಗೆ ಅನಿಸ್ತಾ ಇದೆ ಸಂದೇಶ್ ನಿನಗೆ? ನಂಗೆ ಏನು ಅನಿಸ್ತಾ ಇಲ್ಲ, ಹೊಸ ಸೆಕೆ ಹೊಡಿತೈತೆ. ಮತ್ತೆ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿ ತೊಳಿತಾವನೆ. ನಾನು ಚಪಾತಿ ಮಾಡ್ತಾ ಇದ್ದೀನಿ ನೈಟ್ ಡಿನ್ನರಿಗೆ. ನಾವು ಬೆಳಗ್ಗೆ ನಾಷ್ಟ ಮಾಡಿದ್ದಷ್ಟೇ, ಸೊ ಮತ್ತೇನು ತಿಂದೇ ಇಲ್ಲ. ಅದೇ ಮಧ್ಯಾಹ್ನ ಆಗೋಯ್ತು ನಾಷ್ಟ ಮಾಡೋಷ್ಟರಲ್ಲಿ. ಅದೇ ನಾನು ತಿಂತೀನಿ. ಬಟ್ ಇವತ್ತು ನನಗೆ ಏನೂ ಅಷ್ಟು ತಿನ್ನಬೇಕು ಮಾಡಬೇಕು ಅನಿಸ್ತಾ ಇಲ್ಲ, ಬಿಕಾಸ್ ನನ್ನ ಟೈಮಿಂಗ್ ರಾಂಗ್ ಆಗುತ್ತಲ್ಲ. ಸೊ ಇವತ್ತು ಬರೀ ಡಿಟಾಕ್ಸ್. ಬೆಳಿಗ್ಗೆ ಎದ್ದಿದ್ದ ತಕ್ಷಣ ನಾನು ಬಿಸಿನೀರು ಕುಡಿದಿದ್ದೆ ಆ್ಯಕ್ಚುಲಿ. ಸೊ ನಾಳೆಯಿಂದ ಫುಲ್ ಪ್ರಾಪರ್ ಡಯಟ್ ಮಾಡೋಣ ಅಂತ. ಬೇಡ, ಹಾಗೆ ಹೋಯ್ತು. ಊಟ ಮಾಡಿದ್ರಿ ನೀವು? ಇಲ್ಲ ಮಾಡ್ರಿ ಮತ್ತೆ. ಹಾಕ್ತೀಯನ್ನ ಅವನ್ಗ ಅಲ್ಲೇ ಐತಲ್ಲ ಅಲ್ಲ, ಎಲ್ಲಿದೆ ಪಾತ್ರೆ? ಅದು ಇಟ್ಟಿರ್ತೀನಿ, ಹಾಕೊಂತ ಬಿಡ್ರಿ. ನಾನು ಚಪಾತಿ ಹಾಕ್ಕೊಡ್ತೀನಿ ಒಂದಷ್ಟು. ದೇವರ ಮೂವಿ ನೋಡ್ತಾ ಇದ್ದಾರೆ. ನಾನು ರೈಸ್ ಸಾಂಬಾರು ತಿನ್ನೋಣ ಅಂದ್ಕೊಂಡೆ, ಬಟ್ ಸ್ಟಿಲ್ ಆಗಿಲ್ಲ ನನಗೆ. ಇದೇ ಹಾಫ್ ಚಪಾತಿ ಸಕ್ಕರೆ ತುಪ್ಪನೇ ತಿನ್ಕೊಂಡ್ಬಿಟ್ಟು ಸುಮ್ಮನೆ ಆಗ್ತೀನಿ. ಚುರ್ಕಿ ಇಲ್ಲ ನಿಮ್ಮ ಹೆಂಡ್ತಿ. ಅಪ್ಪ ನೋಡು, ಈ ಕಡೆ ತಿರ್ಗಿಸಿದ್ರೆ ನೋಡಿ, ಈ ಕಡೆ ಫೋನ್ ತಿರ್ಗಿಸಿದ್ರೆ ಇರ್ತಾರೆ. ಇಷ್ಟು ಲೇಟಾಗಿ ಮಾಡ್ತೀರಾ ನೋಡ್ರಿ. ಜೀರೋ ನೈಟು ಜೀರೋ ವಾಟರ್ ಕುಡಿತಾ ಇದ್ದೀನಿ ಇವಾಗ. ಏನು ನೋಡ್ತಿದ್ಯಾ? ಕೊಡ್ರಿ ಮರ್ತದೆ. ಆ ಪೌಡ್ರ್ ಕೊಡ್ರಿ ಫಸ್ಟು, ನಾಳೆಯಿಂದ ಅದೇ ಮೇನು. ಅಪ್ಪ ಈ ಅಪ್ಪಂಗೆ ವೀಡಿಯೋ ಕಂಡ್ರೆ ಆಗಲ್ಲ. ನೈಟ್ ಹೊತ್ತು 1 ಟೈಮ್ ಅಮ್ಮ ಮನೆಗೆ ಬಂದು ಹೋಗ್ಬೇಕು ನಾವು. ರೂಲ್ಸ್ ಅದು ನಮಗೆ. ಬಂದಿದ್ದೀವಿ, ಆದರೆ ನಾವು ಅಪ್ಪನ ಹತ್ರ ಮಾತಾಡಿಸ್ತಾ ಇಲ್ಲ. ಯಾಕಪ್ಪ ಸಂದೇಶ್ ಗೇಟ್ ಹಾಕ್ಬಿಟ್ಟು ಸಂದೇಶ್. ನಾವು ಒಂದು ದೆವ್ವನ ಹುಡ್ಕಕ್ ಹೋಗಿದ್ವಿ. ಆ ದೆವ್ವ ಏನ್ ಮಾಡ್ತು ಅಂದ್ರೆ ಗೇಟ್ ಹಾಕ್ಬಿಟ್ಟು ಬಾ ಫಸ್ಟ್. ನನ್ ಜೊತೆನೆ ಬಂತು. ಕ್ಯಾಮ್ರಾ ತಿರುಗಿಸು, ತೋರಿಸ್ತೀನಿ. ಇದೇ ಅದು ದೆವ್ವ. ನಿಂಗೆ ಹೆಂಗ್ ಹೊಡಿತೀನಂದ್ರೆ, ನಾನು ನಮ್ಮ ಅಪ್ಪಂಗೆ ಫೋನ್ ಮಾಡ್ತೀನಿ. ಆಚೆ ಹೋಗ್ತೇನೆ ನೀನು. ನಾನು ನೈಟ್ ಸ್ಕಿನ್ ಮತ್ತು ಹೇರ್ ಕೇರ್ ರುಟೀನ್ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ನಂದು ಕೂದಲು ಅಷ್ಟೇ ಫುಲ್ ಹಾಳಾಗಿಬಿಟ್ಟಿದೆ. ಅದು ಮೋಸ್ಟ್ಲಿ ವಾಟರ್ ಚೇಂಜ್ ಆಗಿರೋದಕ್ಕೆ ಅಂದ್ಕೊತೀನಿ. ಪ್ಲಸ್ ನನಗೆ ಫುಲ್ ಟೆನ್ಷನ್ನು, ಇವನ್ನ ಕಟ್ಕೊಂಡು ಟೆನ್ಷನ್ ಜಾಸ್ತಿ ಆಗಿಬಿಟ್ಟು ಫುಲ್ ಹೇರ್ ಲಾಸ್ ಆಗ್ತಾಯಿದೆ ನನಗೆ. ಸೊ ಈ ರೇಂಜಿಗೆ ಅಷ್ಟೊಂದು ಆಗ್ತಾಯಿಲ್ಲ. ಬಟ್ ನನಗೆ ಮುಂದ್ಗಡೆ ಹೋಗಿದೆ, ಹೇರ್ ಫುಲ್ ಡ್ಯಾಮೇಜ್ ಆಗಿಬಿಟ್ಟಿದೆ. ಗ್ರೋತು ಇಲ್ಲ, ನನಗೆ ಸ್ಟಾಪ್ ಆಗೋಗಿದೆ. ಸೊ ನಾನು ಆ್ಯಕ್ಚುಲಿ ಪ್ಲಿಕ್ಸ್ದು ಹೇರ್ ಕೇರ್ ಸೆಟ್ ಆರ್ಡರ್ ಮಾಡಿದ್ದೀನಿ. ಇದು ಸೀರಮ್ ಆ್ಯಕ್ಚುಲಿ ರೋಸ್ಮೆರಿ ಹೇರ್ ಗ್ರೋತ್ ಸೆಟ್ ಆರ್ಡರ್ ಮಾಡಿದ್ದೆ. ಕಾಂಬೋ ಲೈಕ್ ಅದರಲ್ಲಿ ಒಂದು ಹೇರ್ ಸೀರಮು, ಶ್ಯಾಂಪೂ, ಕಂಡೀಷ್ನರ್, ಹೇರ್ ಮಾಸ್ಕ್ ಇದಿಷ್ಟು ಬರುತ್ತೆ. ಸೊ ಇವ್ರದ್ದು ರುಟೀನ್ ಇದೆ 85 ಡೇಸ್ದಂತೆ ಇದು. ಸೊ ಎಷ್ಟು ದಿನ ಬರುತ್ತೆ ನನಗೆ ಗೊತ್ತಿಲ್ಲ. ನನಗೆ ಸೀರಮ್ 85 ಡೇಸ್ ಬರೋ ಡೌಟು, ಬಟ್ ಅದು ಬರಬಹುದು. ಸೊ ನಾನು
ಇವಾಗ ಟ್ರೈ ಮಾಡ್ತಾಯಿದ್ದೀನಿ. ಎಷ್ಟೊಂದು ಕಡೆ ನೋಡಿದ್ದೆ ನಾನು ಆ್ಯಕ್ಚುಲಿ ರೋಸ್ಮೇರಿ ತುಂಬ ಹೆಲ್ಪ್ ಆಗುತ್ತೆ ಅಂತ. ಸೊ ಇವಾಗೇನು ಇನ್ ಡೆಪ್ತಾಗಿ ನಾನು ಹೇಳಲ್ಲ, ನಂದೇನಾದರೂ ರಿಸಲ್ಟ್ಸ್ ಬಂದರೆ ಮಾತ್ರ ನಾನು ಹೇಳ್ತೀನಿ. ಸೊ ಇವಾಗಿದು ಜಸ್ಟ್ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಅಷ್ಟೇ. ನಾನು ಸ್ಟಾರ್ಟಿಂಗಲ್ಲಿ ಹಾಗೆ ಸ್ವಲ್ಪ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮಾಡ್ತೀನಿ ಎಲ್ಲದೂ. ಸೊ ಈಗ ನಿಮ್ಗೇನು ಜಾಸ್ತಿ ಇನ್ಫಾರ್ಮೇಷನ್ ಕೊಡೋದು ಅಥವಾ ಯೂಸ್ ಮಾಡಿ ಅದೆಲ್ಲ ಎಂತ ಹೇಳ್ತಾ ಇಲ್ಲ ನಾನು, ಬಿಕಾಸ್ ನಾನೇ ಇನ್ನೂ ಫುಲ್ಲಾಗಿ ಟ್ರೈ ಮಾಡಿಲ್ಲ. ಇದೊಂದು ಥರ್ಡ್ ಆರ್ ಫೋರ್ತ್ ಡೇ ಅಷ್ಟೇ. ಸೊ ನನ್ನ ಗಂಡ ಬೇರೆ ಒಂದು ಹೊಸದು ರೂಲ್ಸ್ ಹಾಕ್ಬಿಟ್ಟಿದ್ದಾನೆ ನನಗೆ. ನೈಟ್ ಹೊತ್ತು ನಾನು ಯಾವಾಗಲೂ ನಾಳೆ ತಲೆಗೆ ಸ್ನಾನ ಮಾಡ್ತೀನಿ ಅಂದರೆ ನೈಟ್ ತಲೆಗೆ ಎಣ್ಣೆ ಹಚ್ತಾ ಇದ್ದೆ. ಸೊ ನೈಟೆಲ್ಲ ತಲೆಗೆ ಹಚ್ಕೊಂಡು ಮಲ್ಕೊಬೇಡ ಅಂತಿದ್ದಾನೆ. ಏನಕ್ಕೆ ನೈಟ್ ಹೊತ್ತು ಏನಕ್ಕೆ ಹಚ್ಕೊಂಬೇಡ ಅಂದರೆ ಡ್ಯಾಮೇಜ್ ಆಗುತ್ತೆ, ಸ್ಕಿನ್ ರ್ಯಾಷಸ್ ಆಗುತ್ತೆ, ಸ್ಕಿನ್ ಅಲರ್ಜೀಸ್ ಆಗುತ್ತೆ. ನೈಟೆಲ್ಲ ಆಯಿಲ್ ಇರುತ್ತಲ್ಲ, ಕೂದಲಲ್ಲಿರೋ ಡಸ್ಟನ್ನು ಮುಖಕ್ಕೆ ಅಂಟ್ಕೊಳ್ಳುತ್ತೆ. ಸೊ ಹಿಂಗೆ ಹೇಳಿದ್ದಾನೆ. ನನಗೆ ಗೊತ್ತಿಲ್ಲ, ಬಟ್ ನಾನು ಅದನ್ನು ಗಂಡ ಹೇಳಿದ ಮಾತು ಪಾಲಿಸ್ತಾ ಇದ್ದೀನಿ. ಸೊ ಈಗ ಹಚ್ಕೋತಾ ಇದ್ದೀನಿ ಇದನ್ನು, ನೋಡೋಣ ನೈಟ್ ಹೊತ್ತು ಏನಾಗುತ್ತೆ ಅಂತ. ನಂದು ಶ್ಯಾಂಪು ಮತ್ತು ಕಂಡೀಷ್ನರು ಅದೆಲ್ಲ ನಾನು ನಾಳೆ ಬೆಳಗ್ಗೆನ ಅಂದರೆ ನೆಕ್ಸ್ಟ್ ಡೇ ವ್ಲಾಗಲ್ಲಿ ತೋರಿಸ್ಕೊಡ್ತೀನಿ. ಸೊ ನನಗೆ ಇದಾಗಿದೆ ಸ್ಕಿನ್ ಕೇರ್, ನಾನು ಬಂದು ತೋರಿಸ್ತೀನಿ. ಸ್ಕಿನ್ನಿಗೇನೋ ಆಯಿಂಟ್ಮೆಂಟ್ ಕೊಟ್ಟಿದ್ದಾರೆ, ಪಿಂಪಲ್ ಆಯಿಂಟ್ಮೆಂಟ್ ಹಚ್ತಿದ್ದೀನಿ ಸದ್ಯಕ್ಕೆ. ಪಿಂಪಲ್ ಎಲ್ಲ ಸರಿ ಹೋದ್ಮೇಲೆ ನಾನು ನಾರ್ಮಲಾಗಿ ಮತ್ತೆ ಟ್ರಯಲ್ ಆ್ಯಂಡ್ ಎರರ್ ಮಾಡಿ ಮೆಡಿಸಿನ್ಸ್ ಬಿಟ್ಟು ಬೇರೆದು ನಾರ್ಮಲ್ ಪ್ರಾಡಕ್ಟ್ಸಲ್ಲಿ ಏನಾದರೂ ರುಟೀನ್ ಸೆಟ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಬಿಕಾಸ್ ತುಂಬ ದಿನ ಮೆಡಿಸಿನ್ಸ್ ಹಾಕ್ಕೊಂಡೇ ರುಟೀನ್ ಮಾಡ್ಕೊಳಕ್ಕಾಗಲ್ಲ. ಸೊ ನಾನು ಆಲ್ಮೋಸ್ಟ್ 6 months ಆಯಿತು ಡರ್ಮಟಾಲಜಿಸ್ಟ್ ಹೇಳಿರೋ ಮಾಯಿಶ್ಚರೈಸರು, ಸನ್ಸ್ಕ್ರೀನು ಎಲ್ಲ ಡರ್ಮಟಾಲಜಿಸ್ಟ್ ಹೇಳಿರೋದೇ ಹಾಕ್ತಾಯಿದ್ದೀನಿ. ಬಟ್ ಅದರಿಂದ ಆಚೆ ಬರೋಣ ಅಂತ ಇದ್ದೀನಿ. ಆದಷ್ಟು ಬೇಗ ಈ ಪಿಂಪಲ್ ಎಲ್ಲ ಕ್ಲಿಯರ್ ಆದಮೇಲೆ. ಸೊ ಇವರು ವ್ಲಾಗ್ ಎಡಿಟ್ ಮಾಡ್ತಾ ಇದ್ದಾರೆ. ಓಪನಿಂಗು ಯಾವುದ್ರದ್ದು? ದೀಪಾವಳಿದಲ್ಲ, ದೀಪಾವಳಿದು. ಸೊ ನಂದು ಇಲ್ಲಿ ಎಕ್ಸ್ಪೋರ್ಟ್ ಆಗ್ತಾ ಇದೆ ವಿಡಿಯೋ, ಇಲ್ಲಿ ರೆಡಿ ಆಗ್ತಾ ಇದೆ. ಇನ್ನೇನು ಹಾಕ್ಬಿಡ್ತೀವಿ ಆದಷ್ಟು ಬೇಗ. ಸೊ ಇವಾಗ ಫೇಸ್ ವಾಶ್ ಮಾಡ್ಕೊಂಡೆ. ನನಗೆ ಡರ್ಮಟಾಲಜಿಸ್ಟ್ ಕೊಟ್ಟಿದ್ದಾರೆ, ಅದು ಪಿಂಪಲ್ಗೆ 2 ಆಯಿಂಟ್ಮೆಂಟು. ಸೊ ಇದು ಬರೀ ಪಿಂಪಲ್ ಎಲ್ಲಿದೆ ಅಲ್ಲಿ ಹಾಕ್ಕೋಬೇಕಷ್ಟೆ. ಆ್ಯಕ್ನೆ ಸ್ಕಾರ್ಸ್ ಇರೋ ಕಡೆ ಮಾತ್ರ, ನನಗೆ ಇಲ್ಲಿ ಜಾಸ್ತಿ ಇದೆ ಆ್ಯಕ್ನೆ ಸ್ಕಾರ್ಸು. ನೋಡಿದ್ರಲ್ಲ, ಇದು ನನ್ನ 1 day ಆಫ್ ಲೈಫ್. ಬಟ್ ಇವತ್ತಿಂದ 14 days ವ್ಲಾಗ್ಸ್ ಮಾಡ್ತಾ ಇರೋದ್ರಿಂದ ಡೈಲಿ ನನ್ನ ಲೈಫಲ್ಲಿ ಏನೇನು ನಡೆಯುತ್ತೆ ಎಲ್ಲ ತೋರಿಸ್ತೀನಿ. ಸೊ ಇವತ್ತು ಬರೀ ಕೆಲಸ ಅದೂ ಆಗೋಯ್ತು, ಜಾಸ್ತಿ ಆಚೆ ಹೋಗೋಕ್ಕಾಗ್ತಾಯಿಲ್ಲ ಅಥವಾ ಜಾಸ್ತಿ ಏನು ಬೇರೆ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ. ಮನೆ ಸೆಟ್ ಮಾಡ್ಕೊಳ್ಳೋದ್ರಲ್ಲೇ ಇದ್ದೀವಿ ಇನ್ನು. ಸೊ ಇನ್ಮೇಲೆ ನಾನು ಡೈಲಿ ವ್ಲಾಗ್ಸ್ ಹಾಕ್ತಾಯಿರ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ನೋಡ್ತಾ ಇರಿ. ಬಿಕಾಸ್ ಇದು ನಿಮಗೋಸ್ಕರನೇ ಮಾಡ್ತಿರೋದು. ಎಲ್ಲರೂ ಡೈಲಿ ವ್ಲಾಗ್ಸ್ ಕೇಳಿದ್ರಿ, ಜಾಸ್ತಿ ವ್ಲಾಗ್ಸ್ ಕೇಳಿದ್ರಿ ಅಂತ. ಸೊ ಕೀಪ್ ವಾಚಿಂಗ್ ಆ್ಯಂಡ್ ಸಪೋರ್ಟಿಂಗ್. ಥ್ಯಾಂಕ್ ಯು. ಗುಡ್ ನೈಟ್.